ತುಂಬ ಒಂದು ನೋವಿನ ದಿನ, ತುಂಬಲಾರದ ನಷ್ಟ ಅಂದರೆ ತಪ್ಪಲ್ಲ. ಖಂಡಿತ ಇದು ಖಂಡಿತವಾಗಿಯೂ ತುಂಬಲಾರದ ನಷ್ಟನೇ. ಕೇವಲ ನಮಗೆ ಗಾಯಕರಿಗೆ ಅಥವಾ ಕಲಾವಿದರಿಗೆ ಅಷ್ಟೇ ಅಲ್ಲ, ಕಲಾ ರಸಿಕರಿಗೆ, ಸಂಗೀತ ರಸಿಕರಿಗೆ, ಸಂಗೀತನ ಕಲಿಯೋರಿಗೆ, ಮತ್ತು ಇದು ಇವತ್ತಿನ ಒಂದು ಜನ್ರೇಷನ್ ಅಷ್ಟೇ ಅಲ್ವಲ್ಲ, ಹಳೇ ಜನ್ರೇಷನಿಂದ ಹೊಸ ಜನ್ರೇಷನ್ವರೆಗೂ, ಮುಂಬರುವ ಜನ್ರೇಷನ್ವರೆಗೂ ಅವ್ರನ್ನ ನಾವು ಮಿಸ್ ಮಾಡ್ಕೋತೀವಿ. ಅಂಥ ಒಂದು ಜ್ಯೋತಿ, ಧ್ವನಿ, ಮನಸ್ಸು ಎಲ್ಲರನ್ನೂ ಕಳ್ಕೊಂಡಿದ್ದೀವಿ, ಅದೆಲ್ಲವನ್ನು ಕಳ್ಕೊಂಡಿದ್ದೀವಿ. ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಏನಂತಂದ್ರೆ ವಿಶ್ವವನ್ನೇ ಸುತ್ತಿದ ಕೋಗಿಲೆ ಮೈಸೂರಿಗೆ ಬಂದು ನೆಲೆಸಿದೆ ಸರ್. ಅಲ್ಲ, ಅದು ಸಂತೋಷ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಅದು ಅವ್ರ ಮನಸ್ಸಲ್ಲಿತ್ತು ನೋಡಿ, ಈ ಊರಲ್ಲಿ ನಾನು ಅಂತಿಮವಾಗಿ ಈ ಊರಲ್ಲೇ ನಾನು ಐಕ್ಯವಾಗಬೇಕು ಅಂತ. ಮತ್ತು ಮೈಸೂರು ಕಲೆಯ ಬೀಡು, ಮೈಸೂರಿಗೆ ತನ್ನದೇ ಆದಂಥ ಒಂದು ಈ ಊರು ಮತ್ತು ಅವರು ಇಬ್ಬರು ತೀರ್ಮಾನ ಮಾಡಿರುವಂಥ ಒಂದು ವಿಷಯ. ಚಾಮುಂಡಿ ತಾಯಿ ನೆಲೆಸಿರುವ ಈ ಒಂದು ಊರಲ್ಲಿ ಅವರು ಐಕ್ಯವಾಗೋದು ಒಂದು ದೊಡ್ಡ ಶಕ್ತಿಯ ಒಂದು ನಿರ್ಧಾರ. ಅದು ನಮಗೆ ಗೊತ್ತಾಗಲ್ಲ, ಅದು ಯಾಕೆ ಏನು ಅಂದ್ಬಿಟ್ಟು. ನಾವು ಮನುಷ್ಯರಾಗಿ ಅಷ್ಟನ್ನು ಮಾತ್ರ ನೋಡಬಲ್ಲರು. ಬಟ್ ಅದು ಒಂದು ದೊಡ್ಡ ಶಕ್ತಿ ಆದ್ದರಿಂದ ಆ ತಾಯಿನೇ ಡಿಸೈಡ್ ಮಾಡಿದಾಳೆ, ಇಲ್ಲೇ ಇರಮ್ಮಂತ ನೀನು ಅಂದ್ಬಿಟ್ಟು. ಮೈಸೂರಿನವರಾಗಿ ನೀವು ಅವರ ಒಂದು ಮೈಸೂರಿನ ಒಡನಾಟದ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ನಾನು ಮೈಸೂರು ಅವರ ಒಡನಾಟದ ಬಗ್ಗೆ ಅವರೊಂದಿಗೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಬಟ್ ಅವ್ರಿಗೆ ಈ ಊರಿನ ಮೇಲೆ ಒಲವಿರೋದು ಭಾಳ ಒಂಥರ ಕ್ಲೀನಾಗಿ ನಮಗೆ ಗೊತ್ತಾಗತ್ತೆ. ನಾನು ಮೈಸೂರು ಆದ್ದರಿಂದ ಅದು ನನಗೆಲ್ಲೋ ಒಂದು ರೀತಿ ತಾಯಿ ಚಾಮುಂಡಿಯ ಲೀಲೆ ಅಂತ ನನಗೆ ಅನಿಸುತ್ತೆ. ಬಟ್ ನಾನು ಅವ್ರನ್ನ ಭೇಟಿಯಾದಾಗಲೆಲ್ಲ ಭಾಳ ಪ್ರೀತಿಯಿಂದ ಭೇಟಿಯಾಗಿದ್ದಾರೆ. ಆ ನೆನಪುಗಳು ಸದಾ ಇರುತ್ತೆ. ಗಾಯಕರಿಗೆ ಒಂದು ಹಾಡು ಆಡೋದಿರಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಆಡೋದು, ಅದ್ರ ಜೊತೆಗೆ ಮಕ್ಕಳ ರೀತಿಯಲ್ಲೂ ಕೂಡ ಆಡ್ತಿದ್ರು ಜಾನಕಮ್ಮ ಅವರು. ಅದು ಅವರ ವಿಶೇಷತೆ ಅಂತ ಅನ್ಬೋದು. ಅವ್ರಿಗೆ ಮಗು ಮನಸ್ಸು, ಹಾಗಾಗಿ ಮಕ್ಕಳ ಥರ ಆಡೋದು ಅವ್ರಿಗೆ ಏನು ಕಷ್ಟ ಆಗಿರಲಿಲ್ಲ. ಕಡೆಯವರೆಗೂ ಅವರು ಒಂದು ಮಗು ಥರನೇ ಇದ್ರಲ್ಲ, ಕಡೆಯವರೆಗೂ ಒಂದು ಮಗು ಥರನೇ ಇದ್ದರು. ಈಗಲೂ ಅವ್ರನ್ನ ನೋಡ್ತಾ ಇದ್ರೆ ಒಂದು ಏನು ಹೇಳ್ತಾರೆ, ಇನ್ನೋಸೆನ್ಸ್ ಹಂಗೇ ಇದೆ. ಸೊ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊತೀನಿ. ಸಂಗೀತ ಲೋಕಕ್ಕೆ ಅವರ ಒಂದು ಕೊಡುಗೆ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ಕೊಡುಗೆ ಬಗ್ಗೆ ನಾವು ಏನು ಮಾತಾಡೋಕ್ಕಾಗದು ಸರ್? ಅದೊಂದು ದೊಡ್ಡ ಚಿನ್ನದ ಕೊಡ ಅದು. ಅದ್ರ ಬಗ್ಗೆ ಮಾತಾಡೋ ಅರ್ಹತೆಯೂ ನಮಗಿಲ್ಲ. ಆ ಕೊಡುಗೆ ಅದೆಲ್ಲ ನಾನು ಅದೇ ಹೇಳ್ತಿದ್ದಲ್ಲ, ಅದು ಸಾಧಾರಣ ವ್ಯಕ್ತಿಗಳಿಂದ ಸಾಧ್ಯವಾಗೋ ಕೊಡುಗೆ ಅಲ್ಲ. ಅದೆಲ್ಲ ಭಗವಂತನ ಲೀಲೆ, ಅಂಥ ಕೊಡುಗೆ ಅದು. ಕೊನೆಯದಾಗಿ 48 ವರ್ಷ ಬದುಕೋದೇ ಕಷ್ಟ ಇವತ್ತಿನ ಜನ್ರೇಷನ್, 48,000 ಹಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅದೆಲ್ಲ ಲೀಲೆ, ಸಾಧಾರಣ ಮನುಷ್ಯರಿಂದ ಸಾಧ್ಯವಾಗೋ ವಿಷಯಗಳೇ ಅಲ್ಲ. ಅದನ್ನು ಅವರು ಸಾಧಿಸಿದ್ದಾರೆ ಅಂತಲ್ಲ, ಅವ್ರ ಮೂಲಕ ಆ ಸಾಧನೆ ಹೊರಬಂದಿದೆ. ಇವರಾಗಲಿ, SPB ಸರ್ ಆಗಲಿ, ಇವರೆಲ್ಲರೂ ಮಹಾನ್ ಸಾಧಕರು. ಅದಕ್ಕೆ ಏನು ಕಾರಣ ಅನ್ನೋದು ಭಗವಂತನಿಗೆ ಗೊತ್ತು. ನಾವು ನೋಡಬೇಕು, ಅದನ್ನು ಎಲ್ಲೋ ಒಂದು ಸ್ಫೂರ್ತಿ ತಗೋಬೇಕೇ ಹೊರತು ನಾವು ಅದರ 1% ಸಾಧಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಭಗವಂತನ ಲೀಲೆ. ಬಟ್ ಅದನ್ನು ಇನ್ನು ನಾವು ಸಂಭ್ರಮಿಸ್ಬೇಕಷ್ಟೆ. ಎಷ್ಟೋ ಗಾಯಕರಿಗೆ ದ್ರೋಣಾಚಾರ್ಯರಿದ್ದಂಗೆ. ಸೊ ಇವತ್ತು ನೀವು ಒಬ್ಬ ಗಾಯಕರಾಗಿ ಕೊನೆಯದಾಗಿ ಅವರಿಗೆ ಯಾವ ರೀತಿಯ ಒಂದು ನಮನ ಸಲ್ಲಿಸ್ತೀರಾ ಸರ್? ಅಷ್ಟೇ, ನೀವೇ ಹೇಳ್ಬಿಟ್ರೆ ದ್ರೋಣಾಚಾರ್ಯ. ನಾವೆಲ್ಲರೂ ಅವರು ನೀಡಿರುವಂಥ ಹಾಡುಗಳಲ್ಲಿ ಕಲೀಲಿಕ್ಕೆ, ಒಂದೊಂದು ಹಾಡಲ್ಲೂ ಕಲೀಲಿಕ್ಕೆ ವಿಷಯಗಳಿವೆ. ಅದನ್ನ ಹಾಗೆ ಕಲ್ತ್ಕೊಂಡು ಹೋಗ್ತೀವಿ ಅಷ್ಟೇ. ಧನ್ಯವಾದಗಳು ಸರ್. ಇದಿಷ್ಟು ಗಾಯಕರಾದಂಥ ವಿಜಯ್ ಪ್ರಕಾಶ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸತೀಶ್ ಕನಕಪುರ, ರಿಪಬ್ಲಿಕ್ ಕನ್ನಡ, ಮೈಸೂರು.